ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಅಕ್ಕಿ ಸಂಡಿಗೆ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಅಕ್ಕಿ ಸಂಡಿಗೆನ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಸಲ ಮಾಡಿಟ್ಕೊಂಡ್ಬಿಟ್ರೆ ಖಂಡಿತ ನೀವು ಕೂಡ ಈ ಒಂದು ಸಂಡಿಗೆನ ಮಿಸ್ಸೇ ಮಾಡೋದಿಲ್ಲ. ವರ್ಷ ವರ್ಷ ಮಾಡ್ತಾನೆ ಇರ್ತೀರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಟೈಮ್ ಪಾಸ್ ಸಂಡಿಗೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಮಳೆ ಟೈಮ್ನಾಗ ಹೊರಗಡೆ ಕೆಲಸದಿಂದ ಬಂದಾಗ ಏನಾದರೂ ತಿನ್ಬೇಕು ಅನ್ನಿಸ್ದಾಗ ಈ ರೀತಿ ಸಂಡಿಗೆ ಕರ್ಕೊಂಡು ಟೀ ಜೊತೆ ಕಾಫಿ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ರಿ. ಮತ್ತು ಊಟದ ಜೊತೆ ಅಂತೂ ಕಂಪಲ್ಸರಿಯಾಗಿ ಈ ಒಂದು ಸಂಡಿಗೆನ ಇದ್ಬಿಟ್ರಂತೂ ಊಟ ಅಂತೂ ಕಂಪ್ಲೀಟ್ ಆಗುತ್ತೆ ರೀ. ಮೊದಲಿಗೆ ನೋಡಿರಿ, 1-2 ಗ್ಲಾಸ್ ಆಗಷ್ಟು ಅಕ್ಕಿನ ಈ ರೀತಿ ನಾನು 2-3 ದಿನ ನೆನೆ ಹಾಕಿ ಪ್ರತಿನಿತ್ಯ ನೀರು ಚೇಂಜ್ ಮಾಡಬೇಕಾಗುತ್ತೆ ರೀ. ಹಾಗಾಗಿ ಇದನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. 1-2-3 ದಿನ ನೆನೆ ಹಾಕಬೇಕಾಗುತ್ತೆ ರೀ. ಅಂದರೆ ನಮಗೆ ಸಂಡಿಗೆ ಅನ್ನೋದು ಪಳ್ಳಾಗಿ ತುಂಬ ಚೆನ್ನಾಗಿ ಬರ್ತಾವ್ರಿ. ತದನಂತರ ನೋಡಿರಿ, ಒಂದು ಪಾತ್ರೆದಾಗ ನಾನಿವಾಗ 4 ಚರಿಗೆ ಆಗಷ್ಟು, ಚರಿಗಿನ ಅಂತಾರೆ, ಚಂಪು ಅಂತಾರೆ, ಆ ಮೆಜರ್ಮೆಂಟ್ ಪ್ರಕಾರ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ 2 ಗ್ಲಾಸ್ ಅಕ್ಕಿಗೆ ನಾನು 4 ಚಂಪು ಆಗಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕಿವಾಗ 1-2.5 ಸ್ಪೂನ್ ಆಗಷ್ಟು ಕಲ್ಲುಪ್ಪು ಸೇರಿಸ್ಕೊಂಡಿದ್ದೀನಿ. ಇದಾದ ಬಳಿಕ 1-2 ಸ್ಪೂನ್ ಆಗಷ್ಟು ನಾವು ಅಡುಗೆ ಸೋಡಾನ ಸೇರಿಸ್ಕೊಂಡಿದ್ದೀವಿ. ಅಡುಗೆ ಸೋಡಾ ಸೇರಿಸೋದ್ರಿಂದ ಸಂಡಿಗೆ ಅನ್ನೋದು ಪಳ್ಳಾಗಿ ಬರ್ತಾವೆ. ತದನಂತರ ಓಂಕಾಳು ಅಂತಾರೆ, ಅಜ್ವಾನು ಅಂತಾರೆ, ಇದನ್ನೊಂದು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇದನ್ನ ಕುದಿಯೋಕೆ ಬಿಟ್ಬಿಡನ್ರಿ. ಅಷ್ಟರೊಳಗೆ ಮಿಕ್ಸಿ ಮಾಡ್ಕೊಂಬರೋಣ. ನಾವು ಅಕ್ಕಿನ ಒಂದು ಸ್ವಲ್ಪ ಈ ದೋಸೆ ಹಿಟ್ಟು ಹೆಂಗೆ ರುಬ್ತೀವಿ ಅದೇ ಒಂದು ಮೆಜರಲ್ಲೇ ನಾವು ಈ ಒಂದು ಹಿಟ್ಟನ್ನು ರುಬ್ಬಬೇಕಾಗತ್ತೆ ರೀ. ನೋಡಿರಿ, ಈ ಒಂದು ಹದದಲ್ಲಿ ಹಿಟ್ಟು ರೆಡಿ ಆದರೆ ನಮ್ಗೆ ಸಂಡಿಗೆಗಂತೂ ತಯಾರಾಗೈತೆ ಅಂತ ಅರ್ಥ ರೀ. ಇದು ಚೆನ್ನಾಗಿ ನೀರು ಕುದಿಬೇಕು ರೀ. ಪಳ ಅನ್ನಂಗೆ ನೀರು ಕುದ್ದು ಅಂದ್ರೆ ನಮ್ಗೆ ಹಿಟ್ಟು ಅನ್ನೋದು ಪಿಸ್ಕ ಅಂತ ಅನ್ಸಂಗಿಲ್ಲ ರೀ. ಅಂದ್ರೆ ಲಡ್ ಆಗಂಗಿಲ್ಲ. ಸಂಡಿಗೆ ಅನ್ನೋದು ತುಂಬ ಚೆನ್ನಾಗಿ ಬರ್ತಾವೆ, ಎಲ್ಲಿ ಕಟ್ಟಂಗಿಲ್ಲ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವೆ ರೀ. ಚೆನ್ನಾಗಿ ನೀರು ಕುದಿಯುವಾಗ ನಾವು ರುಬ್ಬಿರುವಂಥ ಈ ಅಕ್ಕಿ ಹಿಟ್ಟಿನ ಪೇಸ್ಟನ್ನು ಸ್ವಲ್ಪನೇ ಸೇರಿಸ್ಬೇಕಾಗತ್ತೆ ರೀ. ಈ ರೀತಿ ಒಂದು ಮುದ್ದೆ ಕೋಲು ತೊಗೊಂಡು ನೀಟಾಗಿ ಸ್ವಲ್ಪ ಸೇರಿಸ್ಬೇಕಾಗತ್ತೆ ರೀ. ಲೋ ಫ್ಲೇಮಲ್ಲೇ ಇಟ್ಟೆ ಈ ಒಂದು ಆಂಬ್ಲಿ ಮಾಡ್ಕೋಬೇಕಾಗುತ್ತೆ ರೀ. ಇಲ್ಲಾಂದ್ರೆ ಗಟ್ಟಿ ಆತಂದ್ರೆ ಮುದ್ದೆ ಆತಂದ್ರೆ ನಮ್ಗೆ ಸಂಡಿಗೆ ಅನ್ನೋದು ಚೆನ್ನಾಗಿ ಬರೋಂಗಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟೆ ಈ ಒಂದು ಹಿಟ್ಟನ್ನು ಸೇರಿಸ್ಕೊಂಡು ತದನಂತರ ನಿಧಾನವಾಗಿ ಈ ಒಂದು ಹಿಟ್ಟನ್ನು ಚೆನ್ನಾಗಿ ಮುದ್ದೆ ಮಾಡ್ಕೋಬೇಕಾಗುತ್ತೆ ರೀ. ಎಲ್ಲೂ ಗಂಟು ಇಲ್ಲದ ಹಾಗೆ ನೀಟಾಗಿ ಮುದ್ದೆ ಮಾಡ್ಕೋಬೇಕಾಗುತ್ತೆ ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ ಅನ್ನೋದು. ಮುದ್ದೆ ಅಂತೂ ಬೆಣ್ಣೆ ಥರ ಕಾಣಂಗಾಕತ್ತೆ ರೀ. ನೋಡಿದರೆ ಇದಕ್ಕೆ ಬೇಕಂದರೆ ನೀವು ಕಲರ್ ಸೇರಿಸ್ಕೋಬೇಕಂದ್ರೆ ಕಲರ್ ಸೇರಿಸ್ಕೋಬೋದು. ಯಾಕಂದರೆ ಫುಡ್ ಕಲರ್ಗಿಂತ ನೀವು ನಾರ್ಮಲಾಗಿ ಮನೆಯಲ್ಲೇ ವೆಜಿಟೇಬಲ್ಸ್ ಪುದೀನದ್ದು ಮತ್ತೇನಾದರೂ ಪಾಲಕ್ ಸೊಪ್ಪಿಂದು ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಿ ಸೇರಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕ್ಯಾರೆಟ್ದು ಬೀಟ್ರೋಟ್ದು ಪೇಸ್ಟ್ ಮಾಡಿ ಅದರ ಪ್ಯೂರಿನ ಸೇರಿಸ್ಕೋಬೋದು. ನಾನು ಇದಕ್ಕೆ ಯಾವುದೇ ರೀತಿ ಕಲರ್ ಅದೇನು ಹಾಕಿಲ್ಲ, ಪ್ಲೇನಾಗಿ ಇಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿರಿ, ಮುದ್ದಿನೂ ರೆಡಿ ಆಗೈತಿ. ಇವಾಗ ನೋಡಿರಿ, ಒಂದು ಟೆರಿಸ್ ಮೇಲೆ ಇವಾಗ ನಾನು ಚಾಪೆ ಮತ್ತು ಬಟ್ಟೆ ಹಾಸಿ ನೀರೊಂದು ಸ್ವಲ್ಪ ಚಿಮ್ಕಿಡಿಸಿ ಇವಾಗ ಮುದ್ದೆ ಅಂತೂ ಆರೈತಿ. ನೀಟಾಗೆ ಸಂಡಿಗೆನ ಮಾಡ್ಕೊಳ್ಳೋಣ. ಈ ರೀತಿ ನೋಡಿರಿ, ಚಕ್ಲೆ ಮಾಡುವಂಥ ಮೇಕರಲ್ಲಿ ನೀಟಾಗೆ ಮುದ್ದೆ ಕರೆಕ್ಟಾಗಿ ಇದು ಮಾಡಿಕೊಂಡು ಸಂಡಿಗೆ ಬಿಟ್ಕೊಳ್ಳೋಣ. ಎಲ್ಲಿನೂ ಕಟ್ಟಾಗಲ್ಲ ಸ್ನೇಹಿತರೆ. ಒಂದು ಸಲ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದೈತಿ ಅನ್ನೋದು. ಮುದ್ದೆ ಅಂತೂ ಬೆಣ್ಣೆ ಥರ ಸಾಫ್ಟಾಗಿ ಬಂದೈತಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಂದೈತಿ. ಒಂದು ಸಲ ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಅಂದರೆ ಈ ಒಂದು ಬಿಸಿಲಿನ ಟೈಮ್ನಾಗ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮತ್ತು ಮಳೆ ಟೈಮ್ನಾಗಂತೂ ಹಬ್ಬ ಹರಿದಿನ ಇದ್ದಾಗಂತೂ ದೇವ್ರ ನೈವೇದ್ಯಕ್ಕಾಗಲಿ ಅಥವಾ ಏನಾದರೂ ಮಡಿಯಿಂದ ಮಾಡಿಟ್ಕೊಂಡ್ಬಿಟ್ವಿ ಅಂದ್ರೆ ಸಂಡಿಗೆ ಹಪ್ಪಳ ಇವೆಲ್ಲ ತುಂಬ ಚೆನ್ನಾಗಿರ್ತೈತೆ ರೀ. ಯಾಕಂದರೆ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬೇಸಿಗೆ ಟೈಮ್ನಾಗ ಒಂದು ಸಲ ಮಾಡಿಟ್ಕೊಂಡ್ಬಿಡ್ತಾರೆ. ಮತ್ತು ಮಳೆಗಾಲದಾಗಂತೂ ವರ್ಷ ಪೂರ್ತಿ ಇಟ್ಕೊಂಡು ಈ ಒಂದು ಸಂಡಿಗೆ ಹಪ್ಪಳ ಎಲ್ಲವನ್ನು ಸೇವನೆ ಮಾಡ್ತಾರೆ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ನೋಡಿರಿ, ಎಲ್ಲನೂ ಇದೇ ರೀತಿ ನಾವು ಬಿಟ್ಕೊಂಡಿರೋದು ತೋರಿಸ್ತೀನಿ. ನೀವು ಬೇಕಂದರೆ ಚಕ್ಲಿ ರೂಪದಲ್ಲಿ ಆದರೂ ಮಾಡ್ಕೋಬೋದು. ನಾನು ಈ ರೀತಿ ಸ್ಟ್ರೇಟಾಗೆ ಬಿಟ್ಕೊಂಡಿದ್ದೀನಿ. ನೋಡಿರಿ, ಎಲ್ಲ ಸಂಡಿಗೆನೂ ಈ ರೀತಿ ಬಿಟ್ಕೊಂಡು 2-3 ದಿನ ಚೆನ್ನಾಗಿ ಒಣಗಿಸಿದರೆ ನಮಗೆ ಸಂಡಿಗೆ ಅನ್ನೋದು ತಯಾರಾಗುತ್ತೆ ರೀ. ನೋಡಿರಿ, ಈ ರೀತಿ ನನಗೆ ಒಣಗಿದ ಮೇಲೆ ಈ ಒಂದು ಹದದಲ್ಲಿ ಸಂಡಿಗೆ ಅನ್ನೋದು ತಯಾರಾಗೈತಿ. ಬರ್ರಿ, ಇದನ್ನ ಇವಾಗ ಒಂದು ಸ್ವಲ್ಪ ಎಣ್ಣೆಲಿ ಕರೆದು ತೋರಿಸ್ತೀನಿ. ಎಷ್ಟು ಅರಳುತ್ತಾವೆ ಅಂದ್ರೆ ಸಂಡಿಗೆ ಅನ್ನೋದು ಒಂದು ಸ್ವಲ್ಪ ಹಾಕಿದ್ರೆ ಇಷ್ಟು ಚೆನ್ನಾಗಿ ಅಳುತ್ತಾವೆ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವೆ ರೀ. ನೋಡಿರಿ, ಎಲ್ಲ ಸಂಡಿಗೆನೂ ಇದೇ ರೀತಿ ನಾವು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ರೀ. ನೋಡ್ಕೊಂಡ್ರಲ್ರಿ ಸರಳವಾಗಿ ಈ ಒಂದು ಅಕ್ಕಿ ಸಂಡಿಗೆ ರೆಸಿಪಿನ ಹೆಂಗೆ ಮಾಡೋದು ಅಂತ.
ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ. ಸುಮಾರು ಸಂಡಿಗೆ ಹಪ್ಪಳ ರೆಸಿಪಿ ಹಾಕಿದ್ದೀನಿ, ಯಾರೂ ನನಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹೀಗೆ ನನ್ನ ಚಾನಲ್ನ ಬೆಳೆಸಿ ಅಂತ ಕೇಳ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಹೊಸ ರೆಸಿಪಿ ಹೊಸ ಮಾಹಿತಿಯೊಂದಿಗೆ. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ ಫಾಲೋ ಮಾಡಿ ಸ್ನೇಹಿತರೆ. ನಾ ಮಾಡುವ ಮತ್ತಷ್ಟು ಹೊಸ ಹೊಸ ರೆಸಿಪಿ ನೀವೇ ಮೊದಲು ನೋಡ್ಬೋದು. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. ಹೇಗಿತ್ತು ಅಂತ ಈ ಒಂದು ಸಂಡಿಗೆ ರೆಸಿಪಿನ ನಂಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ.